ತನ್ನ ಮನಸ್ಸನ್ನು ಗೆದ್ದವನು ಇಡೀ ಜಗತ್ತನ್ನೇ ಗೆಲ್ಲುವವನು. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 4 ಇನ್ ಬೆಂಗಳೂರು ಅಗೇನ್. ಇವತ್ತಿನ ಬೆಳಗ್ಗೆ ನನ್ನ ರೂಮ್ಮೇಟ್ ಊರಿಗೆ ಹೊಟ್ರು. ಇವರು ಆಂಧ್ರದವರು, ಬಟ್ ತುಂಬಾನೇ ಒಳ್ಳೆ ಹುಡುಗಿ. ನಾವಿರೋದು 6 ಶೇರಿಂಗ್ ಅಲ್ಲಿ, ಬಟ್ ಪ್ರೆಸೆಂಟ್ ನಾನು ಅವರು ಇಬ್ಬರೇ ಇದ್ದಿದ್ದು. ಇವತ್ತು ಅವ್ರು ಕೂಡ ಹೊಟ್ರು. ತಿಂಡಿಗೆ ಟೈಮ್ ಆಯ್ತು. ತಿಂಡಿಗೆ ಇವತ್ತು ಪುಳಿಯೋಗರೆ ಮಾಡಿದ್ರು, ಅದ್ರ ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ರು. ತಿಂಡಿ ಮಾಡ್ತಾನೆ ಪ್ರಿಯಾಂಕಾ ಚೋಪ್ರಾ ಅವ್ರದ ಪಾಡ್ಕಾಸ್ಟ್ ಆನ್ ಮಾಡ್ಕೊಂಡಿದ್ದೆ. ನಾವ್ಯಾವ್ದಾದ್ರು ಲ್ಯಾಂಗ್ವೇಜ್ ಮೇಲೆ ಕಮ್ಯುನಿಕೇಶನ್ ಗಿಫ್ಟ್ ಸಾಧಿಸಬೇಕು ಅಂದ್ರೆ ಪಾಡ್ಕಾಸ್ಟ್ ಗಳನ್ನ ನೋಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಬಟ್ಟೆ ವಾಶ್ ಮಾಡಿ ನಾನು ಪೆಂಡಿಂಗ್ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ. ಟೈಮ್ ನೋಡಿರ್ಲಿಲ್ಲ, 1:45 ಆಗೋಗಿತ್ತು. ತುಂಬಾ ಲೇಟ್ ಆಗೋಗಿತ್ತು ಅಂತ ಬೇಗ ಹೋಗ್ತಿದ್ದೆ. ಇವತ್ತು ಕನ್ನಡ ರಾಜ್ಯೋತ್ಸವ, ಆದ್ರೂ ನಮ್ಗೆ ಕ್ಲಾಸ್ ಇತ್ತು. ನಿನ್ನೆಗಿಂತ ಲೇಟ್ ಆಗಿ ಹೋಗಿದ್ದೆ, ಬಟ್ ಕ್ಲಾಸ್ ಸ್ಟಾರ್ಟ್ ಆಗೋ ಮೊದಲೇ ಹೋಗಿದ್ದೆ. ನಾನ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಕನ್ನಡ ಬಾವುಟಗಳನ್ನ ನೋಡ್ಲಿಲ್ಲ, ಬಟ್ ಅಲ್ಲಲ್ಲಿ ಆಟೋಗಳ ಮೇಲೆ, ಕೆಲವು ಬಿಲ್ಡಿಂಗ್ ಗಳ ಮೇಲೆ ನೋಡಿ ಸ್ವಲ್ಪ ಖುಷಿ ಆಯ್ತು. ಇವತ್ತು ಕ್ಲಾಸ್ ಅಲ್ಲಿ ಆಕ್ಸೆಸ್ ನ ಹಾಗೆ ಎಕ್ಸೆಲ್ ನ ಕಲಿತಾ ಇದ್ವಿ. ಮೊದಲನೇ ಟೀ ಬ್ರೇಕ್ ಅಲ್ಲಿ ನಾವೇನು ತಿನ್ಲಿಲ್ಲ, ಲೈಕ್ ದೋಸೆ ಕೊಡ್ತಾ ಇದ್ರು, ಹಾಗೆ ಕಾಫಿ ಟೀ ನಾವೇನು ತಗೊಳ್ಳಿಲ್ಲ. ಬಟ್ ಸೆಕೆಂಡ್ ಟೀ ಬ್ರೇಕ್ ಅಲ್ಲಿ ತುಂಬಾ ಹಸುವಾಗೋಗಿತ್ತು. ಸೊ ನಾನು ನನ್ನ ಇಬ್ರು ಫ್ರೆಂಡ್ಸ್ ಹೊರಗೆ ಹೊಟ್ವಿ. ಅಲ್ಲಿ ಮಿರ್ಚಿ ಬಜ್ಜಿನ ಹಾಗೆ ಅವರಿಬ್ರು ಸೂಪ್ ನ ಕುಡ್ದು ವಾಪಸ್ ಕ್ಲಾಸ್ ಅಟೆಂಡ್ ಮಾಡಿ ಕ್ಲಾಸ್ ಮುಗಿಸ್ಕೊಂಡು PG ಗೋಟೆ. ಅಲ್ಲಿ ನಮ್ಮ ಕಾಮಾಕ್ಷಿ ಅಮ್ಮ ತುಂಬಾ ಮುದ್ದಾಗಿ ರೆಡಿಯಾಗಿ ಕೂತಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ರೂಮಿಗೆ ಹೊರಟೆ. ಇವತ್ತು ರೂಮಲ್ಲಿ ಒಬ್ಳೇ ಇರೋದು ಅಂಡ್ ಬಟ್ಟೆ ಒಣಗಾಕಿದ್ ನೆನಪಾಯ್ತು. ಬಟ್ಟೆ ಎಲ್ಲ ತಂದು ಫ್ರೆಶ್ ಅಪ್ ಆದೆ. ಆಮೇಲೆ ನಮ್ಮ ಅಜ್ಜಿ ಕಾಲ್. ಪ್ರತಿದಿನ ಕಾಲ್ ಅಂತೂ ಮಿಸ್ ಮಾಡಲ್ಲ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಟಾಟಾ ಬಾಯ್.